ವೀಕ್ಷಕರೇ, ಎಲ್ಲರಿಗೂ ಮಾಧ್ಯಮ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಿಪೋರ್ಟರ್ ಶಿವರಾಜ್ ಪಾಟೀಲ್. ವೀಕ್ಷಕರೇ, ನಾವು ಹಿಂದಿನ ಎಪಿಸೋಡ್ನಲ್ಲಿ ನೆಗೆಟಿವ್ ಎನರ್ಜಿ ಬಗ್ಗೆ ತಿಳಿದುಕೊಂಡಿದ್ವಿ. ಆದರೆ ಈ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂತಹ ವಿಚಾರ, ಈ ನೆಗೆಟಿವ್ ಎನರ್ಜಿ ಹೇಗೆ ಮಾನವನನ್ನು ಆಕ್ರಮಿಸುತ್ತೆ, ಕಾರಣ ಏನು, ಮತ್ತು ಇದು ಕೆಲವು ಜನಗಳಿಗೆ ಏಕೆ ಗೋಚರಿಸುತ್ತದೆ ಎಂಬ ಮಾಹಿತಿಯನ್ನ ತಿಳಿಯೋಣ. ಬನ್ನಿ ವೀಕ್ಷಕರೇ, ಪುರಾಣದ ಪ್ರಕಾರ ಮತ್ತು ಪತಾಂಜಲಿ ಯೋಗದಲ್ಲಿ ಇದರ ಕುರಿತು ಉಲ್ಲೇಖವಿದೆ. ಪತಾಂಜಲಿ ಯೋಗದಲ್ಲಿ ಮಾನವನ ದೈಹಿಕ ಮತ್ತು ಮಾನಸಿಕ ಹಾಗೂ ಆಧ್ಯಾತ್ಮಿಕವಾದ ಆರೋಗ್ಯದ ಬಗ್ಗೆ ಉಲ್ಲೇಖವಿದೆ. ಪತಾಂಜಲಿ ಯೋಗದ ಪ್ರಕಾರ ಹೇಳುವುದಾದ್ರೆ, ಮಾನವನ ದೇಹದಲ್ಲಿ 7 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಅಗ್ನ ಮತ್ತು ಸಹಸ್ರಾರ. ಇವು ಪೂರ್ಣವಾಗಿ ಜಾಗೃತೆಯಾಗಿದ್ದರೆ ಯಾವ ನೆಗೆಟಿವ್ ಎನರ್ಜಿ ಕೂಡ ಏನು ಮಾಡಲು ಆಗುವುದಿಲ್ಲ. ಈ ನೆಗೆಟಿವ್ ಎನರ್ಜಿ ಹೇಗೆ ದೇಹ ಸೇರುತ್ತದೆ ಮತ್ತು ಯಾರನ್ನು ಹೆಚ್ಚಾಗಿ ಸೇರುತ್ತವೆ ಎಂಬುದನ್ನು ತಿಳಿಯೋಣ. ಈ ಮಧುಮೇಹದ ನವದಂಪತಿಗಳು ಮತ್ತು ನವ ಶಿಶುವಿನ ಜನ್ಮ ನೀಡಿದ ಮಹಿಳೆಯರು ಮತ್ತು ಬಾಲ್ಯಾವಸ್ಥೆಯಿಂದ ಋತುಮತಿಯಾಗುವ ಹೆಣ್ಣು ಮಕ್ಕಳಲ್ಲಿ ಇದು ಬೇಗ ಆವರಿಸುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಯೋಗದಲ್ಲಿ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದಾರೆ. ಮೊದಲನೆಯದಾಗಿ, ನೂತನ ದಂಪತಿಗಳು ಹೊಸ ಜೀವನಕ್ಕೆ ಕಾಲಿಟ್ಟ ಮೇಲೆ ಇಬ್ಬರ ಮಿಲನ ಅವಶ್ಯಕವಾದದ್ದು. ಇದರಿಂದ ಸ್ವಾಧಿಷ್ಠಾನ ಚಕ್ರ ದುರ್ಬಲವಾಗುತ್ತದೆ. ಈ ಸ್ವಾಧಿಷ್ಠಾನ ಚಕ್ರವು ಮಾನವನ ಜನಾಂಗಾಂಗದಲ್ಲಿ ಇರುತ್ತದೆ ಮತ್ತು ಇದರ ದುರ್ಬಲತೆಯಿಂದ ನೆಗೆಟಿವ್ ಎನರ್ಜಿ ಬೇಗ ಸೇರಲು ಸಹಾಯವಾಗುತ್ತದೆ. ಇನ್ನು ಎರಡನೆಯದು, ನವಶಿಶುವಿಗೆ ಜನ್ಮ ನೀಡಿದ ಮಹಿಳೆಯರು. ಇವರಲ್ಲಿ ಮಗುವಿಗೆ ಜನ್ಮ ನೀಡಿದ ನಂತರ ಮೂಲಾಧಾರ ಚಕ್ರವು ದುರ್ಬಲವಾಗುತ್ತದೆ. ಈ ಮೂಲಾಧಾರ ಚಕ್ರವು ಮಾನವನ ಬೆನ್ನು ಮೂಳೆಯ ಕೊನೆಯಲ್ಲಿ ಇರುತ್ತದೆ. ಇದರಿಂದ ನೆಗೆಟಿವ್ ಎನರ್ಜಿಗೆ ಬೇಗ ಸೇರಲು ಸುಲಭವಾಗುತ್ತದೆ. ಮೂರನೆಯದು, ಬಾಲ್ಯಾವಸ್ಥೆಯಿಂದ ಋತುಮತಿಯಾಗುವ ಹೆಣ್ಣು ಮಕ್ಕಳು. ಇವರ ಆ ಪ್ರಕೃತಿ ಸಹಜ ಬದಲಾವಣೆಯಲ್ಲಿ ಮಣಿಪುರ ಚಕ್ರವು ದುರ್ಬಲವಾಗುತ್ತದೆ. ಈ ಮಣಿಪುರ ಚಕ್ರವು ಮಾನವನ ಹೊಟ್ಟೆಯ ಒಕ್ಕಲಿನ ಭಾಗದಲ್ಲಿ ಇರುತ್ತದೆ. ಇದರ ದುರ್ಬಲತೆಯಿಂದ ನೆಗೆಟಿವ್ ಎನರ್ಜಿ ಸಂಚಾರ ಬೇಗ ಆಗುತ್ತದೆ. ವೀಕ್ಷಕರೇ, ಈಗ ನಿಮ್ಮ ಮೈಂಡ್ ಅಲ್ಲಿ ಪ್ರಶ್ನೆ ಓಡ್ಬೋದು, ಏನಪ್ಪಾ ಅಂತಂದ್ರೆ ಇವರಿಗೆ ಮಾತ್ರ ನೆಗೆಟಿವ್ ಎನರ್ಜಿ ತೊಂದರೆ ಕೊಡುತ್ತದೆಯಾ ಅಂತ. ನೋಡಿ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರುವ ಯಾರೇ ಆದರೂ ಇದು ಪ್ರಭಾವವನ್ನ ಬೀರುತ್ತದೆ. ಸ್ನೇಹಿತರೆ, ಮುಂದಿನ ಎಪಿಸೋಡ್ ನಲ್ಲಿ ಇದರಿಂದ ಹೊರಬರಲು ದಾರಿ ಏನು, ಪರಿಹಾರವೇನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.